ಉತ್ತರ ಕೊಟ್ಟಕ್ಕಂತಕ್ಕೆ ಮುಖ್ಯಮಂತ್ರಿ ಆಗಬೇಕೆ? ಎಚ್ಚರಿಕೆಯಿಂದ ಇರಬೇಕಾಗಿದೆ. ಮುಖ್ಯಮಂತ್ರಿಗಳಾಗಲಿ, ಪ್ರಧಾನಮಂತ್ರಿಗಳಾಗಲಿ, ಮುಖ್ಯ ನ್ಯಾಯಮೂರ್ತಿಗಳಾಗಲಿ, ನಾವೆಲ್ಲ ಅಂತ ಹೇಳಿದ್ರೆ ಸರ್ಕಾರ ಅವರ ಮೇಲೆ ಒತ್ತಡ ತರಬೇಕು. ಯು ಮಸ್ಟ್ ಬಿ ದೇರ್ ಅಂತ ಹೇಳಬೇಕು ಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿ. ಡೋಂಟ್ ಅಲೋ ದೆಮ್, ದೇ ಆರ್ ದಿ ಪಬ್ಲಿಕ್ ಸರ್ವೆಂಟ್ಸ್. ದೇ ಮಸ್ಟ್ ಬಿ ದೇರ್, ದೇ ಮಸ್ಟ್ ವರ್ಕ್ ಇನ್ ದಿ ಕಮಿಟಿ. ದಟ್ ಇಸ್ ಅವರ್ ಡಿಮ್ಯಾಂಡ್. We will not allow you to go away. It's not that easy. It is your responsibility. If you go away, we have to draw inference and take action against them. Is my appeal to the Chief Minister and the Home Minister. ಮೊದಲನೇ ಎಸ್ಐಟಿ ಆಗೋದಕ್ಕೆ ಸರ್ಕಾರದ ಮೇಲೆ ಒಂದು ನೈತಿಕ ಒತ್ತಡ ಇರೋದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಕಾರಣೀಭೂತ ಆಗಿರುವಂತಹ ಜಸ್ಟಿಸ್ ಗೋಪಾಲ್ ಗೌಡರು ಇದನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಅಂತ ಕೇಳ್ಬೋದು. ಸ್ನೇಹಿತರೆ, ಸಮಾನ ಮನಸ್ಸು ಇರ್ತಕ್ಕಂಥವರೆಲ್ಲರೂ ಇವತ್ತು ಸೇರಿರುವುದು ಬಹಳ ಸಂತೋಷದ ವಿಷಯ. ಹಲವಾರು ಮಿತ್ರರು ಮಾತಾಡಿದ್ದಾರೆ. ಒಳ್ಳೆಯ ಉಪಯುಕ್ತವಾಗಿರ್ತಕ್ಕಂಥ ಸಲಹೆಗಳನ್ನು ನೀಡಿದ್ದಾರೆ. ಕರ್ನಾಟಕ ಸರ್ಕಾರದವರು ಶನಿವಾರ ಸರ್ಕಾರದ ಆಜ್ಞೆ ಮುಖಾಂತರ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನು ರಚನೆ ಮಾಡಿದೆ. ಅಲ್ಲಿ ಪ್ರಸ್ತಾಪ ಮಹಿಳಾ ಆಯೋಗದ ಅಧ್ಯಕ್ಷಿಣಿ ಬೇಡಿಕೆ ಮಾಡಿದ್ರು ಅಂತ ಹೇಳಿದ್ದಾರೆ. ಅವರ ಜೊತೆಗೆ ವಕೀಲ ಮಿತ್ರರು, ಸಾಮಾಜಿಕ ಕಾರ್ಯಕರ್ತರು ಒಂದು ಮನವಿ ಪತ್ರವನ್ನು ಸವಿಸ್ತಾರವಾಗಿ ಮುಖ್ಯಮಂತ್ರಿಗಳ ಗಮನವನ್ನು ಹರಿಸಿದ್ದಾರೆ. ಅವರಿಗೆ ಆಶ್ವಾಸನೆಯನ್ನು ನೀಡಿದರು. ನಿಮ್ಮ ಮನವಿ ಪತ್ರವನ್ನು ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಸರಿಯಾದ ತೀರ್ಪನ್ನು ಮಾಡ್ತೀವಿ, ಒಂದು ಎಸ್ಐಟಿನ ರಚನೆ ಮಾಡ್ತೀವಿ ಅಂತ ಹೇಳಿದರು. ಅಲ್ಲಿ ದ್ವಾರಕನಾಥ್ ಮತ್ತೆ ಬಾಲನ್ ಮತ್ತೆ ಬೇರೆ ಮನವಿ ಪತ್ರವನ್ನು ಕೂಡ ಪ್ರಶಂಸನೆ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಕಾರಣ ಏನೇ ಇರ್ಬೋದು. ನಾವು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ ಮೇಲೆ ಇಡೀ ದೇಶಕ್ಕೆ ಹಬ್ಬಿದೆ ಈ ಸುದ್ದಿ. ನನಗೆ ನೂರಾರು ಎಲೆಕ್ಟ್ರಾನಿಕ್ ಚಾನೆಲ್ನವರು ನಿರಂತರವಾಗಿ ಸಂಪರ್ಕಿಸಿದರು, ರಾತ್ರಿ ಹಗಲು. ಬಹಳಷ್ಟು ಜನರ ಹತ್ರ ನಾನು ಸಂದರ್ಶನವನ್ನು ನೀಡಿದೆ. ಈ ವಿಷಯ ದಶಕಗಳಿಂದ ನಡೀತಿರ್ತಕ್ಕಂತಹ ಒಂದು ಘಟನೆಗಳು, ಮಾನವ ಕುಲಕ್ಕೆ ಅವಮಾನ ತರ್ತಕ್ಕಂತಹ ಒಂದು ಘಟನೆ ಅಲ್ಲ, ನೂರಾರು ಶವಗಳನ್ನು ಹೊತ್ತಿರ್ತಕ್ಕಂಥದ್ದು. ಪ್ರಪಂಚದಲ್ಲೇನೆ ಜರ್ಮನಿ ಹಿಟ್ಲರ್ ಅವರ ನಾಯಕತ್ವ ಆದ ಮೇಲೆ ಭಾರತ ದೇಶ ಕರ್ನಾಟಕ ರಾಜ್ಯದ ಧರ್ಮಸ್ಥಳ ಕ್ಷೇತ್ರದಲ್ಲಿ ಇದು ನಡೆದಿದೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವಿದ್ದೀವಿ. ನಾಗರಿಕ ಸಮಾಜದ ಜೀವನವನ್ನು ನಾವು ನಡೆಸುತ್ತಿದ್ದೀವಿ. ಎಲ್ಲಿ ನಾಗರಿಕ ಸಮಾಜ, ಎಲ್ಲಿ ಪ್ರಜಾಪ್ರಭುತ್ವ? ಇದನ್ನು ಪ್ರಜಾಪ್ರಭುತ್ವ ಅಂತ ಕರೆಯಬೇಕೇ? ಕೊಲೆಗಳನ್ನು ಮಾಡ್ತಕ್ಕಂಥ ನಾಗರಿಕ ಸಮಾಜದಲ್ಲಿ ನಾವು ಬದುಕಿದ್ದೀವಿ. ಸಂವಿಧಾನದ ಆಡಳಿತ ನಡೀತಿದೆ. ಯಾವಾಗಲೂ ಕೂಡ ಒಂದು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಲಿ, ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಲಿ ಇಂತಹ ಒಂದು ಸಮಾರಂಭಗಳಲ್ಲಿ ಭಾಗವಹಿಸಿದ್ದಾರೆ. ನನ್ನ ಮೈಯಲ್ಲಿ ರಕ್ತ ಕುದೀತದೆ, ನಾನು ನಿವೃತ್ತಿ ಆದರೂ ಕೂಡ. ಬಾಲನ್ ಅವರು ನನಗೆ ದೂರವಾಣಿ ಮುಖಾಂತರ ಸಂಪರ್ಕಿಸಿದಾಗ ದ್ವಾರಕನಾಥ್ ಅವರಲ್ಲಿದ್ದರು, ನಾನು ನನ್ನ ಕಚೇರಿಯಲ್ಲಿದ್ದೆ. ಒಂದು ಮನವಿ ಪತ್ರವನ್ನು
ತಯಾರು ಮಾಡ್ತಿದ್ವಿ ಸರ್ ಮುಖ್ಯಮಂತ್ರಿಗಳಿಗೆ ನೀಡುವುದಕ್ಕೆ ಅಂತ ಹೇಳಿದ್ರು. ಎರಡನೇ ವಾಕ್ಯ, ತಾವು ಪ್ರೆಸ್ ಕಾನ್ಫರೆನ್ಸ್ಗೆ ನಾಳೆ ಕರೀತಿದ್ದೀವಿ, ಅದಕ್ಕೆ ತಾವು ಬರಬೇಕು ಅಂತ ಹೇಳಿದ್ರು. ನಾನು ಹೇಳಿದೆ, ನಾನು ಯಾಕೆ ಬರಬೇಕಲ್ಲಿ, ನನ್ನ ಬೆಂಬಲ ನಿಮಗಿದೆ ಅಂತ ಹೇಳಿದೆ. ಅವರೊಂದು ಮಾತನ್ನ ಹೇಳಿದ್ರು, ನೀವು ಬಂದರೆ ಅದರ ವಿಚಾರ ಬೇರೆ ಆಗ್ತದೆ ಸರ್, ನೀವು ಬರಲೇಬೇಕು ಅಂದ್ರು. ನಾನು ಎರಡನೇ ವಿಚಾರನೇ ಮಾಡಲಿಲ್ಲ, ನಾನು ನಿಮ್ಮ ಜೊತೆಯಲ್ಲಿದ್ದೀನಿ, ನಾಳೆ ಬರ್ತೀನಿ ಅಂತ ಹೇಳಿದೆ. ನಾ ಪ್ರೆಸ್ ಕಾನ್ಫರೆನ್ಸ್ ಹೋದ ಮೇಲೆ ಆವತ್ತಿನ ರಾತ್ರಿ ಒಬ್ಬ ಸಂಗಾತಿ ನನಗೆ ಟೆಲಿಫೋನ್ ಮುಖಾಂತರ ಫೋನ್ ಮಾಡಿ, ಲಾಯರು, ಅವ್ರ ಹೆಸರು ನಾನು ಹೇಳುವುದಿಲ್ಲ, ಅವ್ರು ಹೇಳಿದ್ರು, ನೀವು ಮಾತಾಡಿದ್ದು ಸರಿ, ಪ್ರೆಸ್ ಕಾನ್ಫರೆನ್ಸ್ಗೆ ನೀವು ಹೋಗಬಾರ್ದಾಗಿತ್ತು, ನಿಮ್ಮ ಹತ್ರ ಅವರು ಬರಬೇಕಾಗಿತ್ತು ಅಂತ ಹೇಳಿದ್ರು. ಅವರ ಮಾತಿಗೆ ನಾನು ಉತ್ತರ ಕೊಟ್ಟೆ, ದೇಶದಲ್ಲಿ ಇಂತಹ ಒಂದು ಅಹಿತಕರವಾಗಿರ್ತಕ್ಕಂಥ ಘಟನೆಗಳು ನಡೆಯುವಾಗ ಒಂದು ನನ್ನ ವಿಶ್ರಾಂತಿ ಸರ್ವೋಚ್ಚ ನ್ಯಾಯಾಲಯದ ಕಿರೀಟ ನನಗೆ ಬೇಕಾಗಿಲ್ಲ, ನನ್ನ ದೇಶದ ಜನ ನನಗೆ ಮುಖ್ಯ ಅಂತ ಹೇಳಿದೆ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕೆಲಸವನ್ನು ನಿರ್ವಹಿಸಿದ್ದೇನೆ, ಜನಪರವಾಗಿರ್ತಕ್ಕಂಥ ತೀರ್ಪುಗಳನ್ನು ನೀಡಿದ್ದೇನೆ. ಅದಕ್ಕೆ ಹಿಂದೆ ನನ್ನ ಪೂರ್ವ ಚರಿತ್ರೆ, ನಾನು ಹೋರಾಟಗಾರ, ಇದನ್ನು ನಾನು ಮರೆತಿಲ್ಲ. ನ್ಯಾಯಮೂರ್ತಿ ಆಗಿದ್ದಾಗ ಕೂಡ ಪೀಠಿಕೆಯಲ್ಲಿ ಯಾವಾಗಲೂ ಕೂಡ ಹೋರಾಟ ಮಾಡಿದ್ದೀನಿ. ನಿರಂತರವಾದ ಹೋರಾಟ ಯಾವುದೇ ಒಂದು ಸಮಾಜದ ವ್ಯವಸ್ಥೆಯಲ್ಲಿ ಸಮಾಜದ ಬದಲಾವಣೆಗೆ ಬಹಳ ಅವಶ್ಯಕತೆ ಇದೆ ಅಂತ ನಾನು ಗಾಢವಾಗಿ ನಂಬಿರ್ತಕ್ಕಂತಹ ಒಬ್ಬ ವ್ಯಕ್ತಿ. ಬಂಧುಗಳೇ, ಬಹಳಷ್ಟು ಜನರು ಮಾತಾಡಿದ್ದಾರೆ, ನಾನು ನಿಮ್ಮೊಟ್ಟಿಗೆ ಇದ್ದೀನಿ, ಇರ್ತೀನಿ. ಈ ಹೋರಾಟ ಜಯ ಆಗುವವರೆಗೂ ಕೂಡ ಹೋರಾಟವನ್ನು ನಾವು ನಡೆಸಬೇಕು. ವೆಂಕಟೇಶ್ ಅವರು, ಮುಖ್ಯಮಂತ್ರಿಯವರು ಬಹಳ ಲೈಟ್ ಆಗಿ ಮಾತಾಡಿದ್ರು, ಬೇಜವಾಬ್ದಾರಿಯಾಗಿರ್ತಕ್ಕಂಥ ಮಾತು, ಅಸಂಬದ್ಧವಾದ ಮಾತು. ಪ್ರೆಸ್ ಕಾನ್ಫರೆನ್ಸ್ ನಡೆದ ನಂತರ ಅವರು ಪ್ರೆಸ್ ಅನ್ನು ಉದ್ದೇಶಿಸಿ ಮಾತಾಡುವಾಗ ಒಬ್ಬ ರಿಪೋರ್ಟರ್ ಕೇಳಿದ್ರು, ನ್ಯಾಯಮೂರ್ತಿ ಗೋಪಾಲ್ ಗೌಡ್ರವರು ಇವತ್ತು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಈ ರೀತಿ ಹೇಳಿದ್ದಾರೆ, SIT ಆಗಬೇಕು ಅಂತ ಹೇಳಿದರೆ ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಒಂದು ಸೌಜನ್ಯ ಸರಿಯಾದ ಮುಖ್ಯಮಂತ್ರಿಗೆ ಇಲ್ಲ. ಒಂದು ಗಾದೆ ಹೇಳಿದ್ರು, ಎತ್ತಿದರೆ ಕೊಟ್ಟಿಗೆ ಕಟ್ಟಕ್ಕಾಗುತ್ತಾ ಅಂತ ಹೇಳಿದ್ರು. ಎತ್ತಲ್ಲ ಈದಿರುವುದು, ಹಸು ಈದಿರುವುದು, ಸಾಕ್ಷಿದಾರ ಮತ್ತು ಫಿರ್ಯಾದುದಾರ. ಇದನ್ನು ಅರ್ಥ ಮಾಡ್ಕೊಳ್ಳೋದಂದ್ರೆ ರಾಜ್ಯನ ಆಡಳಿತ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಇದೆಯಾ? ಇದರ ಅರ್ಥ ಏನು? ದ್ವಾರಕನಾಥ್ ಮತ್ತು ಬಾಲನಿಗೆ ನೀವು ಏನು ಆಶ್ವಾಸನೆ ನೀಡಿದ್ರಿ? ಒಂದು ಜವಾಬ್ದಾರಿಯುತವಾಗಿರ್ತಕ್ಕಂಥ ಒಬ್ಬ ನಿವೃತ್ತ ನ್ಯಾಯಮೂರ್ತಿ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ವಿಚಾರವನ್ನ ಮಂಡಿಸಿದಾಗ, ಒಬ್ಬ ವರದಿಗಾರ ಕೇಳಿದಾಗ ಅಸಂಬದ್ಧವಾದ ಮಾತು ಮಾತಾಡ್ತೀರಾ? ನಿಮ್ಮನ್ನು ಪ್ರಶ್ನೆ ಮಾಡಕ್ಕೆ ಹಕ್ಕಿಲ್ವಾ ಜನರಿಗೆ? ಇದು ಉತ್ತರನ? ಈ ರೀತಿ ಉತ್ತರ ಕೊಟ್ಟಕ್ಕಂಥಕ್ಕೆ ಮುಖ್ಯಮಂತ್ರಿ ಆಗಬೇಕೆ? ಎಚ್ಚರಿಕೆಯಿಂದ ಇರಬೇಕಾಗಿದೆ. ಮುಖ್ಯಮಂತ್ರಿಗಳಾಗಲಿ, ಪ್ರಧಾನಮಂತ್ರಿಗಳಾಗಲಿ, ಮುಖ್ಯ ನ್ಯಾಯಮೂರ್ತಿಗಳಾಗಲಿ, ನ್ಯಾಯಮೂರ್ತಿಗಳಾಗಲಿ, ದೇಶದ ಜನ ಪ್ರಬುದ್ಧರು, ಸಾರ್ವಭೌಮರು. ಅವರು ನಿಮಗೆ ಅಧಿಕಾರ ಬಂದಿದೆ ಅಂತ ಹೇಳಿ ದರ್ಪದ ಮಾತುಗಳನ್ನ, ಅಸಂಬದ್ಧ ಮಾತುಗಳನ್ನ ಮಾತಾಡಿದ್ರೆ ಜನರು ಸಹಿಸುವುದಿಲ್ಲ. ಇದರ ಜ್ಞಾಪಕದಲ್ಲಿ ಇಟ್ಕೋಬೇಕು. ಯಾರೇ ಆಗಿರಲಿ, ಸಾಮಾನ್ಯ ಪ್ರಜೆ ಆಗಿರಲಿ, ಪ್ರಧಾನಮಂತ್ರಿಗಳಾಗಲಿ, ಮುಖ್ಯಮಂತ್ರಿಗಳಾಗಲಿ, ಮುಖ್ಯ ನ್ಯಾಯಮೂರ್ತಿಗಳಾಗಲಿ, ನ್ಯಾಯಮೂರ್ತಿಗಳಾಗಲಿ, ನ್ಯಾಯಾಧೀಶರಾಗಲಿ, ಯಾರೇ ಆಗಲಿ ಬಹಳ ಜವಾಬ್ದಾರಿಯುತವಾಗಿ ನಡ್ಕೋಬೇಕು, ಮಾತಾಡಬೇಕು. ಯಾರಿಗೋಸ್ಕರ ಈ ಹೋರಾಟ? ನಮಗೋಸ್ಕರನ? ನಮಗೆ ಪದವಿ ಕೊಡಿ ಅಂತ ಹೇಳ್ತಿದೀವ? ಅಧಿಕಾರ ಕೊಡಿ ಅಂತ ಹೇಳ್ತಿದೀವ? ಬೀದಿಯಲ್ಲಿ ಹೋರಾಟ ಮಾಡ್ತಕ್ಕಂಥದ್ದು ಯಾರಿಗೋಸ್ಕರ? ಪ್ರಜಾಪ್ರಭುತ್ವದ ವ್ಯವಸ್ಥೆ ಉಳಿಯಬೇಕು ಅಂತ, ನಾಗರಿಕ ಸಮಾಜದ ವ್ಯವಸ್ಥೆ ಇರಬೇಕು ಅಂತ. ಇದನ್ನ ಅರ್ಥ ಮಾಡ್ಕೋಬೇಕು. ಹೋರಾಟಗಾರರು ಸಮಾಜವಾದ
ಒಂದು ತತ್ವದ ಮೇಲೆ ಇದ್ದೀನಿ ಅಂತ ಹೇಳ್ತೀರಿ, ಸಾಮಾಜಿಕ ನ್ಯಾಯ ಅಂತ ಹೇಳ್ತೀರಿ, ಹೆಣ್ಣು ಮಕ್ಕಳನ್ನ ಅಮಾನುಷವಾಗಿ ಸಾಮೂಹಿಕ ಹತ್ಯೆಗಳನ್ನ ಮಾಡಿ ಮರಣ ಮಾಡಿ ಊದಿದ್ದಾರೆ ಅಂತ ಹೇಳಿದ್ರೆ, ಸಾಕ್ಷಿದಾರ ಹೇಳ್ತಾ ಇದ್ರೆ ಅದನ್ನ ಪರಿಗಣಿಸ್ತಕ್ಕಂಥ ಒಂದು ಮನಸ್ಥಿತಿ ನಿಮಗೆ ಇಲ್ಲ ಅಂದ್ರೆ ಏನು ಆಡಳಿತ ನೀವು ನೀಡ್ತೀರಿ? ಇನ್ನು ನಾವೇನು ಮಾತಾಡಲಿಕ್ಕೆ ಶಕ್ತಿ ಇಲ್ಲ ಅಂತ ತಿಳ್ಕೊಂಡಿದ್ದೀರ? ಜವಾಬ್ದಾರಿ ಜೋಕೆಯಿಂದ ಮಾತಾಡಬೇಕಾಗಿದೆ. ಅದಕ್ಕೆ ವೆಂಕಟೇಶ್ ಅವರು ಹೇಳಿದ್ರು, ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟರು. ಏನು ತಿಳಿದ್ರಿ ನೀವು? ಅಂದ್ರೆ ಸರ್ಕಾರನೇ ಕೊಡುಗೆ ಅಂತ ಹೇಳಿದ್ರು. ಅದು ಅರ್ಥ ಮಾಡ್ಕೋಬೇಕಾಗಿದೆ ಅವರು. ಬಂಧುಗಳೇ, ವೆಂಕಟೇಶ್ ಅವರು ಇನ್ನೊಂದು ಮಾತು ಹೇಳಿದ್ರು, ಹೋರಾಟಗಳು ಕುಗ್ಗಿ ಹೋಗಿವೆ. 1990ನೇ ಇಸ್ವಿಯಿಂದ ನ್ಯೂ ಎಕನಾಮಿಕ್ ಪಾಲಿಸೀಸ್ ಬಂದ ಮೇಲೆ ಎಲ್ಲ ರಂಗಗಳಲ್ಲಿ ಆವರಿಸಿಬಿಟ್ಟಿದೆ ಹಣ, ಅಧಿಕಾರ, ಲಂಚ, ಋಷವತ್ತುಗಳು ಎಲ್ಲ ಸಮಸ್ಯೆಗಳಲ್ಲಿ ಹಬ್ಬಿದೆ. ನಮಗೆ ಮೌಲ್ಯಗಳನ್ನು ನಾವು ಕಳ್ಕೊಂಡಿದ್ದೀವಿ ಎಲ್ಲ ಸಮಸ್ಯೆಗಳಲ್ಲಿ. ಬರೀ ರಾಜಕಾರಣಿಗಳಿಗೆ ಅಲ್ಲ, ನಮ್ಮ ನ್ಯಾಯನಿಧಿ ಇಲಾಖೆಯಲ್ಲಿ ಕೂಡ ಇದಾಗಿದೆ. ಕ್ರೆಡಿಬಿಲಿಟಿ ಆಫ್ ದ ಇನ್ಸ್ಟಿಟ್ಯೂಷನ್ ಇಸ್ ಕಮಿಂಗ್ ಡೌನ್ ಲೈಕ್ ಎನಿಥಿಂಗ್. ಹೋರಾಟಗಳ ಮುಖಾಂತರ ದೇಶವನ್ನು ರಕ್ಷಣೆ ಮಾಡಕ್ಕಾಗುತ್ತೆ, ಮಾನವರನ್ನ ಮಾನವರಾಗಿ ಬದುಕುವುದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ನಾವು ಕಲಿಬೇಕಾಗಿದೆ. ಇದು ಬಹಳ ಮುಖ್ಯ. ಅಧಿಕಾರದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಗುರುತಿಸ್ಕೋಬೇಕಾಗಿದೆ. ಅಸಂಬದ್ಧವಾಗಿ ನೀವು ನಡೆಕೊಂಡ್ರೆ, ಜನರಿಗೆ ಸರಿಯಾದ ರೀತಿಯಲ್ಲಿ ಆಡಳಿತವನ್ನು ನೀಡಲಿಲ್ಲ ಅಂದ್ರೆ, ಬೇಜವಾಬ್ದಾರಿ ಹೇಳಿಕೆಗಳನ್ನು ನೀಡಿದರೆ ನಿಮ್ಮ ಸೀಟು ಅಲ್ಲಿ ಖಾಲಿ ಆಗ್ತದೆ ಅಂತಕ್ಕಂಥ ವಿಚಾರ ಜನರು ಬಹಳ ಚಿಂತನೆ ಮಾಡ್ತಿದ್ದಾರೆ. ಬಹಳ ಹುಷಾರಾಗಿರ್ಬೇಕಾಗಿದೆ. ಇದು ಎಲ್ಲರಿಗೂ ಅನ್ವಯಿಸ್ತದೆ. ಭಾಸ್ಕರ್ ಪ್ರಸಾದ್ ಹೇಳಿದ್ರು, ನೀವು ಹೇಳಿದ್ರಿ 350 ಯೂಟ್ಯೂಬ್ಗಳನ್ನ 65 ಯೂಟ್ಯೂಬ್ಗಳನ್ನ ಒಂದು ಅರೆಕಾಲಿಕ ತಡೆಯಾಜ್ಞೆಯನ್ನು ನೀಡಿ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್, ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಕಂಟಕ ತಂದಿದ್ದಾರೆ ಅಂತ. ಹೌದು, ನಿಜ. ಅದು ಕಂಟಕ ತರ್ತಕ್ಕಂಥ ವಿಚಾರ ಯಾವಾಗ ಆರ್ಟಿಕಲ್ 19 ಕೆಳಗಡೆ ಬರ್ತಕ್ಕಂಥ ವಿಷಯಗಳ ಮಾತ್ರ ಸಾರ್ವಜನಿಕರ ವಲಯದಲ್ಲಿ ಪ್ರಜೆಗಳು ಹೋರಾಟದ ಹಾದಿ ಇರುವಾಗ, ಅವರ ಸುದ್ದಿ ಪ್ರಪಂಚಕ್ಕೆ ಹರಡ್ತಾ ಇರುವಾಗ, ಅಘೋರವಾದ ಅಪರಾಧಗಳನ್ನು ಎಸಗಿರ್ತಕ್ಕಂಥವ್ರು ನ್ಯಾಯಾಲಯಕ್ಕೆ ಬಂದರೆ ಯಾರು, ಏನ್ ನಿಮಗೆ ಅಫೆಕ್ಟ್ ಆಗಿದೆ ಅಂತ ಪ್ರಶ್ನೆ ಮಾಡ್ತಕ್ಕಂತಹ ಜವಾಬ್ದಾರಿ ಆ ನ್ಯಾಯಾಲಯಕ್ಕಿದೆ. ಅದು ಯಾಕೆ ಮಾಡಲಿಲ್ಲ ಅಂದ್ರೆ, ಒಂದು ಕೇಳಿದ ತಕ್ಷಣ, ಅವ್ರು ಹೇಳಿದ ತಕ್ಷಣ ಏನ್ ನಡೀತಾ ಇದೆ ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ, ಬೆಂಗಳೂರು ನಗರದಲ್ಲಿ ಅಂತ ತುಲನೆ ಮಾಡದೇನೆ ಒಂದು ಅಧಿಕಾರಿಕ ತಡೆಯಾಜ್ಞೆಯನ್ನು, ಪ್ರತಿಬಂಧಾಜ್ಞೆಯನ್ನು ನೀಡತಕ್ಕಂತಹ ಅಧಿಕಾರ ಇದೆ. ಅಧಿಕಾರ ನೀಡುವಾಗ ಅಧಿಕಾರ ಚಲಾಯಿಸಿದ್ದು ಸರಿ ಇಲ್ಲ ಅಂತ ಟೀಕೆ ಮಾಡ್ತಕ್ಕಂಥ ಜನ ನಾವೇನು ಇದೀವಿ ಅಂತಕ್ಕಂಥ ತಿಳ್ಕೋಬೇಕಾಗಿದೆ. ನಾನು ಈಗಾಗಲೇ ಹೇಳ್ತೀನಿ, ಪ್ರಥಮ ಸ್ಟೆಪ್ ಏನಂತ ಹೇಳಿದ್ರೆ ಆ ಆಜ್ಞೆಯನ್ನು ತೆರವು ಮಾಡಿಸ್ಕೊಳ್ಳೋದಕ್ಕೆ ರಂಗನಾಥ್ ಅವರು ಕ್ರಮ ವಹಿಸ್ತಾರೆ. ಅದಕ್ಕೆ ಏನೇನು ಬರೀಬೇಕು ಅದನ್ನೆಲ್ಲ ನಾವು ನೋಡಿ ತಕ್ಷಣ ನಾನು ಇವ್ರಿಗೂ ಯಾರು ಧನಂಜಯ ಕೂಡ ಹೇಳಿದ್ದೆ ಬರಬೇಕು ಅಂತ, ಇವತ್ತು ಬಂದಿಲ್ಲ ಅವರು. ಎಲ್ಲರ ಒಂದು ಟೀಮ್ ಆಗಿ ಒಂದು ಅಷ್ಟು ಜನರು ವಕಾಲತ್ ಹಾಕಿ ಆ ಪ್ರತಿಬಂಧ ಆಜ್ಞೆಯನ್ನು ತೆರವು ಮಾಡಿಸ್ಕೊಳ್ತಕ್ಕಂಥ ಫಸ್ಟ್ ಕಾರ್ಯಕ್ರಮ ಮಾಡ್ತಾರೆ. ಅವ್ರು ನ್ಯಾಯಾಲಯದಲ್ಲಿ ಹೋರಾಟ,
ಬೀದಿಯಲ್ಲಿ ಹೋರಾಟ ಪ್ರಬಲವಾಗಿದೆ ಅಂದ್ರೆ ಮಾತ್ರ ಈ ದೇಶದಲ್ಲಿ ಜನರು ಬಂದಿದ್ದಾರೆ ಅಂತಕ್ಕಂಥ ವಿಚಾರನ ಹೇಳ್ತಾ ಇದ್ದೀನಿ. ನಾವೆಲ್ಲರೂ ಕೂಡ ಜನರ ಗಮನವನ್ನು ಸೆಳೆಯತಕ್ಕಂಥ ಒಂದು ವಿಚಾರ ವಿನಿಮಯಗಳನ್ನ ಜನರಿಗೆ ಮುಟ್ಟಿಸಬೇಕು. ಅದು ಮುಟ್ಟಿಸಿದಾಗ ಮಾತ್ರ ಜನರು ಬದಲುತ್ತಾರೆ. ನಿರ್ಭಯ ಕೇಸ್ನಲ್ಲಿ, ಒಂದು ರೇಪ್ ಕೇಸ್ನಲ್ಲಿ ಸಂವಿಧಾನದ ಇದು ತಿದ್ದುಪಡಿ ಆಯಿತು, ಗಲ್ಲಿಗೆ ಏರಿಸಿದ್ರು. ಯಾಕೆ? ಹೋರಾಟ, ಅದು ಅಷ್ಟು ಜಯವಾದ ಹೋರಾಟ ದಿಲ್ಲಿ ನಗರದಲ್ಲಿ. ಆ ರೀತಿಯ ಹೋರಾಟ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಡಿಬೇಕು ಅಂತ ನನ್ನ ಅಗ್ರಕಲೆಯ ಬರೀ. ಇದಕ್ಕೆ ನಾವೆಲ್ಲರೂ ಕೂಡ ಶ್ರಮಿಸಬೇಕು. ಬರೀ ಕೃಷ್ಣಾರೆಡ್ಡಿ ಅವರು ಒಬ್ರು, ರಂಗನಾಥ್, ದ್ವಾರಕನಾಥ್ ಹಾಗಲ್ಲ. ಇದು ಜನರ ಮಧ್ಯೆ ಪ್ರತಿ ಕ್ಷಣ ಚರ್ಚೆ, ಮಾತಿನ ವಿನಿಮಯ, ಅಘೋರವಾದ ಅಪರಾಧಗಳ ಕೃತ್ಯಗಳನ್ನ ಮನಸ್ಸು ಹೃದಯ ನಾಟುವಂತೆ ಹೇಳ್ತಕ್ಕಂಥ ಪ್ರಕ್ರಿಯೆಯನ್ನು ನಾವು ಮಾಡಬೇಕಾಗಿದೆ. ಇವತ್ತು ಪ್ರತಿಯೊಬ್ಬರು ವಕೀಲ ಮಿತ್ರರು ಬಹಳ ಜನ ಬಂದಿದ್ದೀರಿ. ಇವತ್ತು ನೀವು ವಕೀಲ ಮಿತ್ರರು ನಾಯಕತ್ವದಿಂದ ಸ್ವಾತಂತ್ರ್ಯ ಬಂದಿದೆ, ಶಾಸನಬದ್ಧ ಆಳ್ವಿಕೆ ಆಗಿದೆ, ಸಂವಿಧಾನ ಮುರಿತಾ ಇದ್ದಾರೆ, ಮೂಲಭೂತ ಹಕ್ಕುಗಳನ್ನು ನಾಶ ಮಾಡ್ತಿದ್ದಾರೆ, ದೇಶದ ಮಾನವೀಯ ಮೌಲ್ಯಗಳನ್ನ ಬೆಂಕಿಗಾಗ್ತಾ ಇದ್ದಾರೆ. ನೀವು ಹೋರಾಟ ಮಾಡಬೇಕಾಗಿದೆ. ಸ್ವಾತಂತ್ರ್ಯ ಪೂರ್ವ ಹೋರಾಟ ನಿಮ್ಮದು. ಅದಕ್ಕೆ ಮಾಡಲಿಲ್ಲ. ಬರೀ ನೀವು ಪ್ರೊಫೆಷನಲ್ ಆಗಿ ನ್ಯಾಯಾಲಯದಲ್ಲೇ ಇದ್ರೆ ದೇಶ ಈಗಾಗಲೇ ಕೊಲ್ಲೆ ಹೊಡೆದಿದ್ದಾರೆ, ಅಪರಾಧಗಳ ಮೇಲೆ ಅಪರಾಧ ನಡೀತಿದೆ. ಇವರು ಹೇಳಿದ್ರಲ್ಲ 15,000 ಪ್ರಾಸ್ಟಿಟ್ಯೂಟ್ಸ್ ಆಗಿ ಹೆಣ್ಣು ಏನು ಹೇಳ್ಕೊಳ್ತಕ್ಕಂಥ ವಿಚಾರ ನಾಚಿಕೆ ವಿಚಾರ. ನಮಗೆ ನಮ್ಮ ಹೆಣ್ಣು ಮಕ್ಕಳು ಒಂದು ಅವರೇ ಎಷ್ಟು ಗೌರವಿತವಾಗಿ ಬದುಕ್ತಾ ಇದ್ದಾರೆ. ದೇ ಆರ್ ಗ್ರೇಟ್. ಮಾರ್ನಿಂಗ್ ಒಬ್ಬರು ಸೀನಿಯರ್ ಕೌನ್ಸಿಲರ್ ಫೋನ್ ಮಾಡಿ ಹೇಳಿದ್ರು, ಸರ್, ದಿ ಪ್ರಾಸ್ಟಿಟ್ಯೂಷನ್ ಈಸ್ ಮೋಸ್ಟ್ ದಿ ರೆಸ್ಪೆಕ್ಟಬಲ್ ಪ್ರೊಫೆಷನ್ ಟುಡೇ. ದೇ ಹ್ಯಾವ್ ಗಾಟ್ ದಿ ಡಿಗ್ನಿಟಿ, ಬಟ್ ಸಮ್ ಅದರ್ ಪೀಪಲ್ ಇಂಡಲ್ಜಿಂಗ್ ಇನ್ ಆಲ್ ಕೈಂಡ್ಸ್ ಆಫ್ ಬ್ಯಾಡ್ ಥಿಂಗ್ಸ್ ಅಂತ ಹೇಳಿದ್ರು. ಅಂದ್ರೆ ಯಾವ ರೀತಿ ಸಮಾಜದ ಅಧೋಗತಿಗೆ ಇಳಿದಿದ್ದೀವಿ ಅರ್ಥ ಮಾಡ್ಕೋಬೇಕಾಗಿದೆ ನಾವು. Tomorrow there are 20,000 lawyers. You are all youngsters. I wanted you take up this matter, not giving a statement telling the Supreme Court don't exercise your power of transfer of corrupt judges. Don't do that. You take up the issue. Tell the big lawyers, come to the street, tell them the fundamental rights, it is being mutilated. Constitution is being destroyed very systematically. You must fight back. Tell them, save the Constitution. Protect the human values of this country. This country is a great country. You have to take the lead. Lawyer friends must, in addition to your profession, always you must stand up to the injustice, against the injustice. That is the lawyer community, legal fraternity has to do it. You are the saviors of the human beings, protectors of the human rights. ಇದು ಇಂಪಾರ್ಟೆಂಟ್. ಈ ನಿಟ್ಟಿನಲ್ಲಿ ನಮ್ಮ ವಕೀಲ ಮಿತ್ರರು ಬಹಳಷ್ಟು ಜನರು ಕೆಲಸ ಮಾಡಬೇಕಾಗಿದೆ. ಶಿವಸುಂದರ್ ಹೊಟ್ಟೋಗ್ಬಿಟ್ಟಿದ್ದಾರಂತೆ ಕಾಣ್ತಾರೆ. ಶಿವಸುಂದರ್ every half an hour today, not only in respect of this issue, every issue, politics, ಸಾಮಾಜಿಕ ನ್ಯಾಯಾಲಯದಲ್ಲಿ ತಪ್ಪು ತೀರ್ಪುಗಳು, ಬೇರೆ ಬೇರೆ ವಿಷಯಗಳ ಬಗ್ಗೆ ನಿರಂತರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಬರೀತಿರ್ತಾರೆ. You must have this kind of Sundars everywhere. Thousands of Sundars must born today. You are there, you must work. ನಾನು ನಮ್ಮ ಭಾಸ್ಕರ್ ಪ್ರಸಾದ್ ನನಗೆ 10 ದಿವಸಗಳ ಹಿಂದೆ ಭೇಟಿ ಆಗಿದ್ರು. ಯಾವುದೋ ಒಂದು ವಿಚಾರಕ್ಕೆ ಅವರು ಒಂದು ಹೋರಾಟ ಬೆಂಬಲ ಬೇಕು ಅಂತ ಕೊಟ್ಟಿದ್ದೀನಿ. ಅವ್ರನ್ನ ಕೇಳಿದೆ. ಅವರು ಒಂದು ದೊಡ್ಡ ಎಲೆಕ್ಟ್ರಾನಿಕ್ ಚಾನೆಲ್ ನಲ್ಲಿ ಕೆಲಸ ಮಾಡ್ತಿದ್ರು. ಅವರಿಗೆ ಪ್ರಾಣಭಯ ಕೂಡ ಇದೆ.
ದ್ವಾರಕನಾಥ್ ಹೇಳಿದಾಗ ನಾನು ಐಜಿಗೆ ಮಾತಾಡಿದ್ದೆ, ಆಮೇಲೆ ಅದು ಮುಂದುವರಿಲಿಲ್ಲ. ಭಾಸ್ಕರ್ ಪ್ರಸಾದ್ ಅಂತ ಅವರು ದ್ವಾರಕನಾಥ್ ಅವರು ಬರೀತಿರ್ತಾರೆ, ನಾವು ಯಾವಾಗಲೂ ಯೋಚನೆ ಮಾಡ್ತಿರ್ತೀವಿ ಅಕ್ರಮಗಳ ಬಗ್ಗೆ, ಅನ್ಯಾಯದ ಬಗ್ಗೆ, ಅದು ಯಾರೇ ಆಗಿರಲಿ ಅದನ್ನು ನಾವು ಸಹಿಸುವುದಿಲ್ಲ. ಆ ನಿಟ್ಟಿನಲ್ಲಿ ಯುವಕರು, ನೀವಿವಾಗ ಹೋರಾಟದ ಮುಖೇನ ಒಂದು ಎಲೆಕ್ಟ್ರಿಕ್ ವೇವ್ಸ್ ಹೋದಾಗೆ ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ, ನಿಮ್ಮ ನ್ಯಾಯಾಲಯದಲ್ಲಿರ್ತಕ್ಕಂಥ ನ್ಯಾಯಾಧೀಶರು ಕೂಡ ಎಲೆಕ್ಟ್ರಿಕ್ ವೇವ್ಸ್ ಮುಖಾಂತರ ನೀವು ಅದನ್ನ ಮಾಡಬೇಕು. ಅದು ಮಾಡಿದಾಗ ಸಮಾಜದ ವ್ಯವಸ್ಥೆ ಬದಲಾವಣೆ ಆಗ್ತದೆ. ಅದು ಆಗಬೇಕಾಗಿದೆ. ಸಮಾಜದ ಬದಲಾವಣೆ ಅಲ್ಲದೇನೆ ಈ ದೇಶದಲ್ಲಿ ಬಡತನ ನಿವಾರಣೆ ಆಗಲ್ಲ. ಬಡತನ ಹೋಗ್ಲಿ, ಬಡತನದಿಂದ ಇದ್ದಾರೆ, ಬಡವರನ್ನು ಕೂಡ ಭಿಕ್ಷನ್ನು ಕೂಡ ಹೊಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಏನ್ ದೇಶ? ಯಾಕೆ ಈ ದೇಶದಲ್ಲಿ ಈ ರೀತಿ ನೀತಿಗಳು ನಡೀತವೆ? ಯಾತಕ್ಕೋಸ್ಕರ? ಹಣ ಬೇಕಾ, ಆಸ್ತಿ ಬೇಕಾ, ಅಧಿಕಾರ ಬೇಕಾ? ಎಷ್ಟು ಬೇಕು ನಿಮಗೆ? ಜನರು ಬದುಕೋದು ಬೇಡವಾ? ಒಂದು ದೇಶ ಅಂದರೆ, ತೆಲುಗು ಒಬ್ಬ ಕವಿ ಹೇಳ್ತಾರೆ, ದೇಶ ಅಂದರೆ ಮಣ್ಣಲ್ಲ ಮನುಷ್ಯರು ಅಂತ ಹೇಳ್ತಾರೆ. ಆ ಮನುಷ್ಯರು ಬದುಕ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕಾಗಿದೆ. ಏನಿದು? ಇದು ನಮ್ಮ ವೆಂಕಟೇಶ್ ಅವರು ಹೇಳಿದಾಗೆ ಕ್ರಿಕೆಟ್ ಹುಚ್ಚು. ಒಂದು ಫ್ರೀಯಾಗಿ ನಾವು ಇದು ಬರ್ತಾರೆ ಬಾಂಬೆಯಿಂದ ಅಂತ ಹೇಳಿದ್ರೆ ಈ ನಾಚಿಕೆಗೇನ್ರಿ? ಎಸ್, ನಾವೆಲ್ಲ ಕ್ರಿಕೆಟ್ ಪ್ರೇಮಿಗಳೇ, ಸ್ಪೋರ್ಟ್ಸ್ ಪ್ರೇಮಿಗಳೇ. ನಾನು ರಾತ್ರಿಯಲ್ಲಿ ವೀಕ್ಷಣೆ ಮಾಡ್ತೀನಿ. ಅಂದರೆ ಅದು ಬಹಳ ಏನು ಮನುಷ್ಯರು ಅವ್ರು ಬರ್ತಾರೆ ಅಂತ ಹೇಳಿದ್ರೆ, ಒಂದು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಹೋಗಿ ಏರ್ಪೋರ್ಟ್ ನಲ್ಲಿ ರಿಸೀವ್ ಮಾಡ್ತಾರೆ ಅಂದ್ರೆ ಏನು ದುರಂತ ಈ ದೇಶಕ್ಕೆ? ವಾಟ್ ಕೈಂಡ್ ಆಫ್ ಪೀಪಲ್ ದಿಸ್ ಪೀಪಲ್ ಆರ್? ನಮಗೆ ಅವರ ಮೇಲೆ ಗೌರವ ಇದೆ, ಒಳ್ಳೆಯ ಕ್ರೀಡಾಪಟುವಾದವರಿಗೆ ನಾವು ಗೌರವಿಸ್ತೀವಿ. ಗೌರವ ಕೊಡ್ತಕ್ಕಂಥ, ಗೌರವಿಸ್ತಕ್ಕಂಥ ರೀತಿ ನೀತಿಗಳು ಬೇರೆ ಇರಬೇಕಾಗಿದೆ. ಏನು ಲಕ್ಷಾಂತರ ಜನ ಅದಕ್ಕೆ ಬರ್ತಾರೆ ಅಂದ್ರೆ, ಈ ರೀತಿ ನೂರಾರು ಜನರನ್ನು ಕೊಲೆ ಮಾಡಿದ್ದಾರೆ, ಇದರ ಬಗ್ಗೆ ಹೋರಾಟ ಮಾಡಬೇಕು ಅಂತ ಹೇಳಿದ್ರೆ 2 ವಾರದ ಮೇಲೆ FIR ರಿಜಿಸ್ಟರ್ ಆದ ಮೇಲೆ ಮುಂದಿನ ತನಿಖೆ ಯಾವ ರೀತಿ ಇರಬೇಕಾಗಿತ್ತು? ಅದು ನಡೆಯದೇ ಇರುವಾಗ ಅವರ ಮೇಲಿನ ಅಧಿಕಾರಿಗಳು ಯಾವ ರೀತಿ ಇರಬೇಕಾಗಿತ್ತು? ಆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಮಾತಾಡ್ತಕ್ಕಂಥ ಮಾತುಗಳನ್ನು ನೀವು ಕೇಳಿದ್ದೀರಾ? ಈಸ್ he not accountable to the people? He may be the superintendent of police. ಆದರೆ ಅವನು ತಲೆ ಮರೆಸ್ಕೊಂಡು ಹೋಗ್ಬಿಡ್ತಾನೆ ಅಂತ ಯಾವ ರೀತಿ ಮಾತಾಡ್ತೀಯ ನೀನು? ಅಂತ ಏನ್ ಕೊಡ್ತಿದ್ಯಾ ನೀನು? ಅವನು ಇಲ್ಲಿಂದ ತೆಗೆದು ಬಿಡೋಕೆ ಹುನ್ನಾರ ಮಾಡಿದ್ಯಾ? ಅಥವಾ ಓಡೋಗ್ಬಿಡ್ತಾನೆ? ಹೆಂಗ್ರಿ ಓಡೋಗ್ಬಿಡ್ತಾನ ಅವನು? ಯಾಕೆ ಆ ಸ್ಟೇಟ್ಮೆಂಟ್ ಕೊಟ್ರಿ ನೀವು? ಯಾಕೆ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ಲಿಲ್ಲ? ಅಂದ್ರೆ ಎದುರಿಸ್ತಾ ಇದ್ದೀರಾ ಆ ಸಾಕ್ಷಿಗೆ. ಅವನಿಗೆ ಈಗಾಗಲೇ ಭಯ ಇದೆ, ಮುಖ ತೋರ್ಸಕ್ ತಯಾರಿಲ್ಲ ಅವನು, ಯಾಕಂದ್ರೆ ಅವನು ಸಾಯಿಸ್ಬಿಡ್ತಾರೆ ಅಂತ. ಅಂದರೆ ಒಬ್ಬ ಸಾಕ್ಷಿದಾರ ಗೌರವದ ಅಪರಾಧಗಳನ್ನ ಗಮನಕ್ಕೆ ತಂದಾಗ ಪೊಲೀಸ್ ಅಧಿಕಾರಿಯ ಜವಾಬ್ದಾರಿ ಯಾವ ರೀತಿ ಇರ್ತಾನೆ ಅವನು? ಅವನಲ್ಲಿ ಪೋಸ್ಟಿಂಗ್ ಮಾಡಿಸ್ಕೋಬೇಕಾದ್ರೆ MLA ಲೆಟರ್ ಬೇಕು, ಹಣ ಕೊಡ್ಬೇಕು. ನಾಚಿಕೆ ಮಾತಾಡ್ತಾನ, ನಂಗೆ ಗೊತ್ತಿಲ್ಲ ಅಂತ. ಏನಕ್ಕೆ ನಿಮ್ಮ ಮಂತ್ರಿ ಗೊತ್ತಿಲ್ದಿದ್ರೆ ಬಿಸಾಕೋಗು. ಒಂದು ಟ್ರಾನ್ಸ್ಫರ್ಗೆ, ಪೋಸ್ಟಿಂಗ್ಗೆ 100 ಕೋಟಿ ರೂಪಾಯಿ ಆಸ್ತಿಯನ್ನು ಮಾಡ್ತಕ್ಕಂತ ವ್ಯವಸ್ಥೆಯಲ್ಲಿ ನಾವಿದ್ದೀವಿ. ಆ ಸರ್ಕಾರವನ್ನು ನಾವು ತರ್ತೀವಿ, ಅವರೇ ಅಧಿಕಾರದಲ್ಲಿ ಇರಬೇಕು ಅಂತ ನಾವು ಹೇಳ್ತೀವಿ. ಅಂದ್ರೆ ನಿಮ್ಮನ್ನು ಯಾರು ಪ್ರಶ್ನೆ ಮಾಡೋರಿಲ್ವಾ? ವರಿಷ್ಠ ಅಧಿಕಾರಿ ಈ ರೀತಿ 28 ವರ್ಷ ಸಬ್ ಇನ್ಸ್ಪೆಕ್ಟರ್ ಸರಿಯಾದ ತನಿಖೆ ಇಲ್ಲ. ಇವೆಲ್ಲ ಇಲ್ಲದೆ ಇರುವಾಗ ನಾವು ಹೇಳಿದ್ದು SIT ತನಿಖೆ ಆಗಬೇಕು ಅಂತ. ಸೌಜನ್ಯ ಕೇಸ್ನಲ್ಲಿ SIT ಕೇಸ್ನಲ್ಲಿ ಆವಾಗ ಈ ಫಿರ್ಯಾದಿ ಸಾಕ್ಷಿ ಫಿರ್ಯಾದಿದಾರ ಇರಲಿಲ್ಲ. ಸಾಕ್ಷಿ ಫಿರ್ಯಾದಿದಾರ ಹೇಳ್ತಾ ಇದ್ದಾನೆ, ಸೋಲ್ ಐ ವಿಟ್ನೆಸ್. ಅವನು ಹೇಳ್ತಾ ಇದ್ದಾನೆ
ನಾನು ಊತಿದ್ದೀನಿ. ಈ ಶವಗಳನ್ನೆಲ್ಲ ಊತಿರೋದು ಯಾರು ಕೃತ್ಯ ಮಾಡಿದ್ದಾರೆ ಅಂತ ಹೇಳ್ತೀನಿ. 183 ಸ್ಟೇಟ್ಮೆಂಟ್ ಹೇಳಿಕೆಯನ್ನ BNS ಕೆಳಗಡೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಹೇಳಿದ್ದಾರೆ. ಅದು ಲೀಕ್ ಆಗ್ತದೆ. ಅಂದ್ರೆ ಯಾವ ರೀತಿಯ ತನಿಖೆ ಪೊಲೀಸ್ ಅಧಿಕಾರಿಗಳು, ರಾಜಕಾರಣಿಗಳು, ಅಧಿಕಾರದಲ್ಲಿರ್ತಕ್ಕಂಥ ಜವಾಬ್ದಾರಿರ್ತಕ್ಕಂಥ ಮುಖ್ಯಮಂತ್ರಿಗಳು ಮತ್ತೆ ಗೃಹ ಸಚಿವರು ಏನ್ ತಲೆ ತಗ್ಗಿಸಬೇಕಾಗಿರ್ತಕ್ಕಂಥ ಕೃತ್ಯಗಳಿವೆಲ್ಲ, ಅವಮಾನಕರವಾಗಿರ್ತಕ್ಕಂಥ ಕೃತ್ಯಗಳಿವೆಲ್ಲ ನಾಗರಿಕ ಸಮಾಜದ ವ್ಯವಸ್ಥೆಯಲ್ಲಿ. ಹೀಗಿರುವಾಗ ಅವರಂಗೆ ಹೇಳ್ತಾನೆ ಲಾಯರ್ಗಳಿಗೆ ಪ್ರಾಣ ಬೆದರಿಕೆ. ನಾವು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳ್ತೀವಿ ಅವರಿಗೆ ಪ್ರೊಟೆಕ್ಷನ್ ಕೊಡಬೇಕು ಅಂತ, ಅದರ ಬಗ್ಗೆ ಚಕಾರನೇ ಇಲ್ಲ. ಈ ಸಾಕ್ಷಿ ಫಿರ್ಯಾದಿಗೂ ಪ್ರೊಟೆಕ್ಷನ್ ಕೊಡಬೇಕು ಅಂದಿವಿ, ಅದು ಕೂಡ ಬಗ್ಗೆ ಚಕಾರ ಇಲ್ಲ. ಏನಿದು ಹೇಗಿದ್ದು ನಡೀತದೆ? ಆದ್ರಿಂದ ನಮ್ಗೆ ಅಪನಂಬಿಕೆ ಸರಿಯಾದ ತನಿಖೆ ಇವಾಗಲೇ ನೀವೆಲ್ಲ ಹೇಳಿದ್ದೀರಿ. SIT ಅಲ್ಲಿ ಇಬ್ಬರು ಆಫೀಸರ್ಸ್ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ. ಇಬ್ಬರು ಆಫೀಸರ್ಸ್ ಬರಲ್ಲ ಅಂದ್ರೆ ಕಾರಣ ಕೂಡ ಯಾರೋ ಹೇಳಿದ್ದನ್ನ ನಮ್ಮ ದ್ವಾರಕನಾಥ್ ಅವರು ಹೇಳಿದ್ದಾರೆ. ಅಂದ್ರೆ ಅವರ ಮೇಲೆ ಯಾವ ರೀತಿಯ ಒತ್ತಡಗಳು ಬರ್ತವೆ ಅಂತಕ್ಕಂಥ ಊಹೆ ಈಗಾಗಲೇ ಮಾಡ್ತಾ ಇದ್ದಾರೆ. ಅಂದ್ರೆ ಅವರಿಗೆ ಧೈರ್ಯವಿಲ್ಲ. ಅಧಿಕಾರವನ್ನ ವಹಿಸಿದಾಗ ನಾನು ಸತ್ತರೂ ಪರವಾಗಿಲ್ಲ, ನಾನು ಸತ್ಯಕ್ಕಾಗಿ ಸಾಯ್ತೀನಿ ಅಂತಕ್ಕಂಥ ಅಧಿಕಾರಿ ಇವಾಗ ಇಲ್ಲ ನಮ್ಮ ಹತ್ರ. ಇದು ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ ಸ್ವಾರ್ಥಿಗಳಾಗೋಗ್ಬಿಟ್ಟಿದ್ರಿ ನೀವು. ರಶೀದ್ ಮರ್ಡರ್ ಕೇಸ್ನಲ್ಲಿ ರಂಗನಾಥ್ ಅವರು ಹೇಳಿದ್ರು, ನನಗೆ ಪ್ರಾಣ ಬದ್ಧತೆ ಇತ್ತು, ನನ್ನ ಮನೆಯಲ್ಲಿ 3 ತಿಂಗಳು ಪೊಲೀಸ್ನವರು ಇದ್ರು, ನನ್ನ ಸಾಯಿಸಕ್ಕೆ ಕೂಡ ಬಂದಿದ್ರು, ಸಾಕ್ಷಿ ಹೇಳಿದ ಮೇಲೆ ನನಗೆ ಪತ್ರ ಬಂತು ನಾಯರಿಂದ, ಸೇಲಂನಿಂದ, ನನ್ನ ಮೇಲೆ ಎವಿಡೆನ್ಸ್ ಹೇಳಿದ್ರಿ, ನೀವು ಹೆಂಗ್ ಬರ್ತೀರಿ ಅಂತ. ಯಾವುದಕ್ಕೂ ಹೆದರ್ಲಿಲ್ಲ, ನಾನು ಬೆದರ್ಲಿಲ್ಲ. ಹೆದರಿಕೆ ಇದೆ ಜನರಿಗೆ, ಹೆದರಿಕೆ ಬಿಟ್ಟು ಬನ್ನಿ, ಏನು ಆಗುದಿಲ್ಲ. ಎಷ್ಟೋ ಜನರು ತ್ಯಾಗ ಬಲಿದಾನಗಳು ಮಾಡಿದ್ದಾರೆ ಸ್ವತಂತ್ರ ಬರೋದಕ್ಕೆ. ನಮ್ಮನ್ನ ಆಳ್ಕೊಳ್ಳೋದಕ್ಕೆ ನಮ್ಗೆ ಸಾಧ್ಯ ಆಗ್ತಾ ಇಲ್ವಲ್ಲ, ವ್ಯವಸ್ಥೆಗಳು ಕೆಟ್ಟು ಹೋಗ್ಬಿಟ್ಟಿದೆಯಲ್ಲ. ಆದ್ರಿಂದ ದಯವಿಟ್ಟು ನೀವು ಈ ಸಮಾರಂಭವನ್ನು ಕರೆದಿರೋದು ಸ್ವಾಗತಾರ್ಹ. ನನಗೆ ರಂಗನಾಥ್ ಅವರು ಹೇಳಿದ್ರು, ನಾನೇನು ಬರುವ ಅವಶ್ಯಕತೆ ಇದೆಯಾ ಅಂತ ಕೇಳಿದಾಗ ಇಲ್ಲ ಸರ್ ಬರಬೇಕು ಅಂತ ಹೇಳಿದ್ರು. ನಾನು ಬಂದೆ. ಬಹಳ ಮುಖ್ಯವಾಗಿರ್ತಕ್ಕಂಥ ಕೆಲಸ, ಅದಕ್ಕಿಂತ ಮುಖ್ಯ ಅಂತೇಳಿ ಇಲ್ಲಿ ಬಂದೆ ನಾನು. ಯಾಕಂತಂದ್ರೆ ಒಂದು ವ್ಯಕ್ತಿಗಾಗಲಿ ನನಗೋಸ್ಕರವಾಗಿ ಕೆಲಸ ಬೇರೆ, ಸಾರ್ವಜನಿಕರ ಕೆಲಸ ಅಂತ ಹೇಳುವಾಗ, ಸಮಾಜದ ಕೆಲಸ ಅಂತ ಹೇಳುವಾಗ, ದೇಶದ ಕೆಲಸ ಅಂತ ಹೇಳುವಾಗ ನಾವು ಅಲ್ಲಿ ಮುಂದೆ ನಿಂತ್ಕೋಬೇಕಾಗಿದೆ. ಅದು ಮುಖ್ಯ. ಬಂಧುಗಳೇ, ನಮ್ಮ ಕಾರ್ಯ ವೈಖರಿ ಬೇರೆ ಮಾರ್ಗದಲ್ಲಿರಬೇಕಿದೆ. ಇವರು ಭಾಸ್ಕರ್ ಪ್ರಸಾದ್ ಹೇಳಿದ್ರು, ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಸರ್ಕಾರಕ್ಕೆ ಅಭಿನಂದನೆ ಮಾಡಿದ್ದೀವಿ. ಅದು ಬಿಟ್ಟು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ಗೆ ಪ್ರತಿ ಮನುಷ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸರಿಯಾದ ರೀತಿಯಲ್ಲಿ ನಿರ್ದೇಶನಗಳಲ್ಲಿ ವೈಜ್ಞಾನಿಕ ಮಾರ್ಗದಲ್ಲಿ ತನಿಖೆಗಳನ್ನು ಮಾಡಬೇಕು, ಸಮಯವನ್ನು ವೆಚ್ಚ ಮಾಡದೆ ಅಂತಕ್ಕಂಥ ಒಂದು ಒತ್ತಾಯ ಪ್ರತಿಯೊಬ್ಬ ಮನುಷ್ಯ ಕೊಡಬೇಕು ಅಂತ ನನ್ನ ಅಭಿಪ್ರಾಯ. ಇವತ್ತಿಂದ ಸ್ಟಾರ್ಟ್ ಮಾಡಬೇಕಾದ್ರು. ದಿಸ್ ಮಸ್ಟ್ pressurize the special investigation team to function effectively, that they must know people are watching. If they know that people are watching, no politician, no vested interest can influence them ಅಂತ ನನ್ನ ಅಭಿಪ್ರಾಯ. ಇದಕ್ಕೆ ಈ ಕೆಲಸ ಇವತ್ತಿನಿಂದ ನೀವು ಶುರು ಮಾಡಬೇಕಾಗಿದೆ. ಯಾರು ಇಬ್ಬರು ಅಧಿಕಾರಿಗಳು ನಾವಿರಲ್ಲ ಅಂತ ಹೇಳಿದ್ರೆ ಸರ್ಕಾರ ಅವರ ಮೇಲೆ ಒತ್ತಡ ತರಬೇಕು. ಯು ಮಸ್ಟ್ ಬಿ ದೇರ್ ಅಂತ ಹೇಳಬೇಕು ಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿ. ಡೋಂಟ್ ಅಲೋ ದೆಮ್, ದೇ ಆರ್ ದಿ ಪಬ್ಲಿಕ್ ಸರ್ವೆಂಟ್ಸ್. ದೇ ಮಸ್ಟ್ ಬಿ ದೇರ್, ದೇ ಮಸ್ಟ್ ವರ್ಕ್ ಇನ್ ದಿ ಕಮಿಟಿ. ದಟ್ ಇಸ್ ಅವರ್ ಡಿಮ್ಯಾಂಡ್. We will not allow you to go away. It is not that easy. It is your responsibility. If you go away, we have to draw inference and take action against
against them is my appeal to the Chief Minister and the Home Minister. What are they thinking? How are they thinking? The IPS officers, if they tell that we are not going to be there in the SIT, what is the message you are giving? You are unfit to continue as an officer in the police department. Keep them under suspension. ಯಾರೋ ಒಬ್ರು ಇಲ್ಲಿ 11 ಜನ ಸತ್ತರು ಅಂತ ಹೇಳಿದ್ರೆ ಕಮಿಷನರ್ನ ಅಡಿಷನಲ್ ಕಮಿಷನರ್ನ ಸಸ್ಪೆಂಡ್ ಮಾಡಕ್ಕಾಗುತ್ತೆ? ಒಂದು SIT ಸರ್ಕಾರ, ಕೇಂದ್ರ ಸರ್ಕಾರ ಸಾರ್ವಭೌಮತ್ವವನ್ನು ಚಲಾಯಿಸಿ, ಅಧಿಕಾರವನ್ನು ಚಲಾಯಿಸಿ ಒಂದು SIT ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಇರುವುದಿಲ್ಲ ಅಂತ ಹಿಂಜರಿದ್ದರೆ keep them under suspension. We are not death of the police officers. Excellent police officers are there in this country, in our state. You know it. ಅದಕ್ಕೆ ನೀವು ಬೇಸರ ಪಡುವ ಅವಶ್ಯಕತೆ ಇಲ್ಲ. I can tell you, person who is heading, he is from Orissa state. He is the DC rank man. I am 100% sure he will be effectively ಬಹಳ ಒಳ್ಳೆ ಕೆಲಸವನ್ನು ಮಾಡ್ತಾರೆ ಅಂತ ನಮ್ಮೆಲ್ಲರಿಗೂ ಕೂಡ ನಂಬಿಕೆ ಇದೆ ಅಂತ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. He is the DC rank man. He is from Orissa state. I know him. I worked as a Chief Justice 2 years 9 months there. His reputation, his family reputation, his grandfather was the Advocate General of Cuttack High Court. So ಅದಕ್ಕೆಲ್ಲ ನಾವು ಬೇಸರ ಪಡಬೇಕಾಗಿಲ್ಲ, ಅಸಹಾಯಕರಾಗಿರಬೇಕಾಗಿಲ್ಲ. ನೀವೆಲ್ಲರೂ ಕೂಡ ಮುಂದಿನ ಕಾರ್ಯಕ್ರಮ ದೊಡ್ಡದಾಗಿ, ಇದು ಪ್ರತಿದಿನ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕಾರ್ಯವೈಖರಿ, ಶೋಧನೆ ಯಾವ ರೀತಿ ಮಾಡ್ತಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಮೇಲ್ವಿಚಾರಣೆಯಲ್ಲಿ ನಾವಿರಬೇಕಾಗಿದೆ. We are there. We are entitled to ask. We must tell them. We must guide them. ಇದು ಮೂರನೇ ವಿಚಾರ. ಫಿರ್ಯಾದು ಸಾಕ್ಷಿದಾರನಿಗೆ ತಕ್ಷಣ ಪೊಲೀಸ್ ರಕ್ಷಣೆಯನ್ನು SIT ಅವ್ರು ಕೊಡಬೇಕು, ಸರ್ಕಾರ ಕೊಡಬೇಕಾಗಿಲ್ಲ, SIT ಅವ್ರು ಕೊಡಬೇಕು. ಅದೇ ರೀತಿ ನಮ್ಮ ವಕೀಲ ಮಿತ್ರರಿಗೆ ಅವ್ರಿಗೂ ಕೂಡ ರಕ್ಷಣೆಯನ್ನ ನೀಡಬೇಕಾಗಿದೆ. ಬಹಳಷ್ಟು ವಿಚಾರಗಳನ್ನ, ಪುರಾವೆಗಳನ್ನ ನಾವು ಈ ತನಿಖಾ ಸಮಿತಿ ಶೇಖರಣೆ ಮಾಡಬೇಕಾಗಿದೆ. ಸತ್ತೋಗಿರ್ತಕ್ಕಂಥವ್ರದ್ದು ಸ್ಕೆಲಿಟನ್ಸ್ ಇದೆ, ಅವ್ರು ತೋರಿಸ್ತಾನೆ. ಆ ಪೊಲೀಸ್ ಸ್ಟೇಷನ್ನಲ್ಲಿ ಮೊನ್ನೆ ಕಳೆದ ವಾರ ಟ್ಯೂಸ್ಡೇ ಪೇಪರ್ ಕೊಟ್ಟು ಎಲ್ಲೆಲ್ಲಿ ನೀನು ಓಡಿದೀಯ ಅಂತ ಹೇಳಿ ನಕ್ಷೆ ಕೊಡಿ ಅಂತ ಹೇಳಿದ್ದಾರೆ. ಏನರ್ಥ ಅದು ಅಂದ್ರೆ, ಇದನ್ನೆಲ್ಲ ನಾಶ ಮಾಡಕ್ಕೆ ಎಲ್ಲ ಪಿತೂರಿಗಳನ್ನು ಮಾಡ್ತಾ ಇದ್ದಾರೆ. ಇವಾಗ ಅದು ನಡೆಯುವುದಿಲ್ಲ, ಅವನು ಕೊಳ್ಳಿಲ್ಲ. ಅವನಿಗೆ ರಕ್ಷಣೆ ಮಾಡ್ಕೊಳ್ತಕ್ಕಂಥ ಜವಾಬ್ದಾರಿ ಪೊಲೀಸ್ನವ್ರ ಮೇಲೆ ಬಿಡಬೇಡಿ. ಅಲ್ಲಿಯ ಜನ ಅವನಿಗೆ ರಕ್ಷಣೆ ಕೊಡ್ತಕ್ಕಂಥ ಜನರು ರಕ್ಷಣೆ ಕೊಟ್ಟಾರಂದ್ರೆ ಅಧಿಕಾರಿಗಳು ಏನು ಗಪ್ಚಪ್ಪಿನ ಅವರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ನಡೀತದೆ. ಜನರು ಅವ್ರ ಪರ ಇರಬೇಕಾಗಿದೆ, ಇದು ಮುಖ್ಯ. ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ, ನೀವು ಇದು SIT ಕೆಲಸ ಮಾಡ್ತದೆ ಅಂತ ಸುಮ್ಮನೆ ಇರಬೇಡಿ. ಒಂದು ಸಾಕ್ಷಿ 183ನೇ ಹೇಳಿಕೆ, ಅದು ಬಹಳ 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 ಮುಖ್ಯವಾಗಿರ್ತಕ್ಕಂಥ ಪುರಾವೆ. ಅದರ ಜೊತೆಗೆ ಈ DNA ಟೆಸ್ಟ್ ಆಗ್ಬೇಕಾಗ್ತದೆ, ಈ ಬೋನ್ಸು ಮತ್ತೆ ಅವರು ಕೂದಲು ಅಂತೆಲ್ಲ ಹೇಳಿದ್ರಲ್ಲ. ಅದಾದ್ಮೇಲೆ ನ್ಯಾಚುರಲ್ ಡೆತ್, ಅನ್ಯಾಚುರಲ್ ಡೆತ್ ಅಂತ ಕಂಡುಹಿಡಿಬೇಕಾಗ್ತದೆ. ಸಾಂದರ್ಭಿಕ ಪುರಾವೆಗಳನ್ನ ಶೇಖರಣೆ ಮಾಡಬೇಕಾಗ್ತದೆ. ಆಮೇಲೆ ಸೌಜನ್ಯ ಕೇಸ್ನಲ್ಲಿ ಕೂಡ ನಾನು ತೀರ್ಪನ್ನು ಸುಪ್ರೀಂ ಕೋರ್ಟ್ ನಲ್ಲಿ 2016ರಲ್ಲಿ ಪೂಜಾ ಪಾಲ್ ಮತ್ತು ಯೂನಿಯನ್ ಆಫ್ ಇಂಡಿಯಾ ಅಂತ ಹೇಳಿ XMLA ಉತ್ತರ ಪ್ರದೇಶ್ ಮರ್ಡರ್ ಮಾಡಿರುವಾಗ ಸರಿಯಾದ ರೀತಿಯಲ್ಲಿ ತನಿಖೆ ಆಗಿದಾಗ ಟ್ರಯಲ್ ಮಾಡುವಾಗ ಅವರು ಅರ್ಜಿ ಹಾಕಿದ್ರು ರೀಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ. ಆ ರೀಇನ್ವೆಸ್ಟಿಗೇಷನ್ ಮಾಡಕ್ಕೆ ಪೊಲೀಸ್ ಮಾತ್ರ ಅಧಿಕಾರ ಇದೆ. ಟ್ರಯಲ್ ಮಾಡುವಾಗ ಕೋರ್ಟ್ನವರು ಪರ್ಮಿಷನ್ ಕೊಡಬೇಕಾಗಿತ್ತು. ಆ ತೀರ್ಪಿನಲ್ಲಿ ನಾವು ಹೇಳಿದ್ದೀನಿ, ಬೇರೆ ಎಲ್ಲ ತೀರ್ಪುಗಳನ್ನು ಗಮನಕ್ಕೆ ತೆಗೆದುಕೊಂಡು ಸಂವಿಧಾನದ ನ್ಯಾಯಾಲಯಗಳಿಗೆ, ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯಕ್ಕೆ ನ್ಯಾಯ ದೃಷ್ಟಿಯಿಂದ
ರೀಇನ್ವೆಸ್ಟಿಗೇಷನ್ ಅಧಿಕಾರವನ್ನು ಕೊಟ್ಟಕ್ಕಂತ ಅಧಿಕಾರ ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯ ಅಂತ ನಾವು ತೀರ್ಪಿದೆ. ಪೂಜಾ ಪಾಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 2016 2SCC ಪೇಜ್ 1. ಅದರಿಂದ ಏನು ಕಾನೂನಿನ ಅಡಚಣೆ ಇಲ್ಲ. ಸೌಜನ್ಯ ಕೇಸ್ ಕೂಡ ರೀಇನ್ವೆಸ್ಟಿಗೇಷನ್ ಮಾಡಬಹುದು ಹೇಳ್ತಿದೀವಿ. ಕಾನೂನು ಗೊತ್ತಿಲ್ಲ ಅಂದ್ರೆ ನಾವು ಕೇಳಿ, ನಾವು ಕಾನೂನು ಹೇಳ್ಕೊಡ್ತೀವಿ. ಸೌಜನ್ಯ ಕೇಸ್ ಆಗೋಗ್ಬಿಟ್ಟಿದೆ, ಎಕ್ಸ್ಕ್ಲೂಡ್ ಮಾಡಿದೀವಿ ಅಂತ ಹೇಳಿದ್ರೆ ಕಾನೂನು ಗೊತ್ತಿಲ್ಲದೆ ಹೇಳ್ತಕ್ಕಂಥ ಹೇಳಿಕೆಗಳು ಬಹಳ ಅಸಂಬದ್ಧವಾದ ಹೇಳಿಕೆಗಳು ಅಂತ ಈ ಸಂದರ್ಭದಲ್ಲಿ ಹೇಳಿ, ಸತತವಾಗಿ ನೀವು ಇದರ ಬಗ್ಗೆ ಕಾಳಜಿ ವಹಿಸಿ ನ್ಯಾಯ ಸಿಗುವವರೆಗೆ ಇದರ ಹೋರಾಟ ಬಹಳ ಮುಖ್ಯ. ಜನಬೆಂಬಲ ಬಹಳ ಮುಖ್ಯ. ಆ ಜನಬೆಂಬಲ ಇದ್ದಾಗ ವಕೀಲರು ನಾವು ನಿಮ್ಮ ಜೊತೆಗೆ ನಾವು ಸದಾ ನಾವು ಇರ್ತೀವಿ ಅಂತಕ್ಕಂಥ ವಿಚಾರದಲ್ಲಿ ಹೇಳಿ ನನ್ನ ಮಾತನ್ನ ಮಾಡ್ತಿದ್ದೀರಾ.